ಯಾವುದೇ ರೀತಿಯಾದ ಬೇಳೆಗಳನ್ನು ಬಳಸದೆ ಹಾಗೆ ಫರ್ಮೆಂಟೇಷನ್ ಕೂಡ ಮಾಡದೆ ಇಷ್ಟು ಸ್ಪಾಂಜಿಯಾಗಿ ಹತ್ತಿಯಂತೆ ಇರುವಂಥ ದೋಸೆನ ಸುಲಭವಾಗಿ ನೀವು ಮಾಡ್ಬೋದು. ಬೆಳಗಿನ ಗಡಿಬಿಡಿಯಲ್ಲಿ ನೀವೇನಾದ್ರು ದೋಸೆ ಹಿಟ್ಟು ಹಿಂದಿನ ದಿವಸ ನೆನೆ ಹಾಕೋದು ಮರ್ತಿದ್ರೆ ಈ ಥರ ಇನ್ಸ್ಟಂಟಾಗಿ ಒಂದು ದೋಸೆನ ಮಾಡಿ. ಸ್ವಾದ ಕುಟೀರದ ಅಭಿಮಾನಿಗಳಿಗೆಲ್ಲ ಸ್ವಾಗತವನ್ನು ಹೇಳ್ತಾ ಇವತ್ತಿನ ಒಂದು ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ದೋಸೆ ಅಕ್ಕಿಯನ್ನು ತಗೊಂಡಿದ್ದೀನಿ. ಇದೇ ದೋಸೆಗಳನ್ನ ನೀವು ರೇಷನ್ ಅಕ್ಕಿಯಿಂದ ಕೂಡ ಮಾಡ್ಬೋದು. ಜೊತೆಗೆ 1/4 ಕಪ್ಪಷ್ಟು ಅವಲಕ್ಕಿಯನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಒಂದು 3ರಿಂದ 4 ಸರಿ ತೊಳ್ಕೊಬೇಕಾಗತ್ತೆ. ಯಾಕೆ ಅಂದರೆ ಅವಲಕ್ಕಿ ಮತ್ತು ಅಕ್ಕಿಯಲ್ಲಿ ಎರಡರಲ್ಲೂ ಹೊಟ್ಟು ಜಾಸ್ತಿ ಇರೋದ್ರಿಂದ ಒಂದು 3ರಿಂದ 4 ಸರಿ ತೊಳೆದಷ್ಟು ದೋಸೆ ಬಿಳಿ ಬಣ್ಣದಲ್ಲಿ ಮೃದುವಾಗಿ ಬರುತ್ತೆ. ಈಗ ಇದಕ್ಕೆ ಮತ್ತೆ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು ನೆನೆಸೋಕ್ಕೆ ಇಟ್ಬಿಡೋಣ. 1ರಿಂದ 2 ಗಂಟೆಗಳ ಕಾಲ ಈ ಅಕ್ಕಿ ಮತ್ತು ಅವಲಕ್ಕಿನ ನೆನೆಸ್ಕೊಂಡ್ರೆ ಸಾಕು. ನಾನು ಕೂಡ ಇದನ್ನು 1.5 ಗಂಟೆ ಕಾಲ ನೆನೆಸಿಟ್ಟಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ 1 ದೊಡ್ಡ ಕಪ್ಪಷ್ಟು ತೆಂಗಿನಕಾಯಿ ಕೊಬ್ಬರಿ ತುರಿಯನ್ನು ಹಾಕೋತಾ ಇದ್ದೀನಿ. ಇದು ಹಸಿ ಕೊಬ್ಬರಿ ತುರಿ, ಒಣಗಿದ ಕೊಬ್ಬರಿ ತುರಿ ಅಲ್ಲ. ಹಾಗೆ ಜೊತೆಗೆ ನೆನೆಸಿರೋ ಅಂಥ ಅಕ್ಕಿ ಅವಲಕ್ಕಿನೂ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ರುಚಿಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಈ ದೋಸೆ ಹಿಟ್ಟನ್ನು ರುಬ್ಕೊಂಬರೋಣ. ನಾನು ಇದರ ಜೊತೆಗೆ ಯಾವುದೇ ರೀತಿ ಬೇಳೆಗಳನ್ನಾಗಲಿ ಸೋಡಾ ಆಗಲಿ ಮಿಕ್ಸ್ ಮಾಡಿಲ್ಲ. ಬರೀ ಅಕ್ಕಿ, ಅವಲಕ್ಕಿ ಮತ್ತು ಕಾಯಿ ತುರಿಯನ್ನು ಸೇರಿಸಿ ರುಬ್ಬಿ ನುಣ್ಣಗೆ ಪೇಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು. ಹೇಗೆ ಟೆಸ್ಟ್ ಮಾಡೋದು ಅಂದರೆ ಸ್ಪೂನ್ಗೆ ಮೆತ್ಕೊಂಡಿರೋವಾಗ ಈ ಬೆಟ್ಟಿಂದ ಈ ರೀತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಿಟ್ಟು ನುಣ್ಣಗೂ ಆಗಿದೆ, ಆದರೆ ಸ್ವಲ್ಪ ಗಟ್ಟಿಯಾಗೂ ಇದೆ. ಸ್ಪೂನ್ಗೆ ಮೆತ್ಕೊಂಡಿರಬೇಕು ಹಿಟ್ಟು, ಆ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಈಗ ಇದನ್ನು ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ. ಹಿಟ್ಟು ಪರ್ಫೆಕ್ಟಾಗಿ ರೆಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಈ ದೋಸೆಗೆ ನಂಚ್ಕೊಳ್ಳೋಕ್ಕೆ ಏನಾದರೂ ಸ್ವಲ್ಪ ಖಾರವಾಗಿ ಚಟ್ನಿ ಬೇಕಲ್ವಾ. ಸೊ ಅದಕ್ಕೆ ಒಂದು ಚಟ್ನಿನ ಇದಕ್ಕೆ ರೆಡಿ ಮಾಡ್ಕೊಂಬಿಡೋಣ. ಮೊದಲಿಗೆ ಒಂದು ಪ್ಯಾನ್ಗೆ 2 ಸ್ಪೂನ್ನಷ್ಟು ಎಣ್ಣೆ, 1 ಸ್ಪೂನ್ನಷ್ಟು ಜೀರಿಗೆ, 1-2 ಸ್ಪೂನ್ನಷ್ಟು ಕಡಲೆಕಾಯಿ ಬೀಜ, 4ರಿಂದ 5 ಒಣಮೆಣಸಿನಕಾಯಿ, ಹಾಗೆ 1 ಕಪ್ಪಷ್ಟು ಈರುಳ್ಳಿ, ಅಂದರೆ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ. 1 ಟೊಮೆಟೊನೂ ಕೂಡ ದಪ್ಪದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲನೂ ಒಂದು 2ರಿಂದ 3 ನಿಮಿಷ ಹುರ್ಕೊಳ್ಳೋಣ. ಕಡಿಯಲ್ಲಿ ಇದಕ್ಕೆ 1-2 ಸ್ಪೂನ್ನಷ್ಟು ಹಸಿ ಕೊಬ್ಬರಿಯನ್ನು ಹಾಕಿ ಮತ್ತೆ ಒಂದೇ 1 ನಿಮಿಷ ಇದನ್ನು ಬಿಸಿ ಮಾಡ್ಕೊಳ್ಳೋಣ. ಈಗ ಇದು ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾದ ತಕ್ಷಣ ಇದನ್ನು ಒಂದು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಚಟ್ನಿ ಹದಕ್ಕೆ ರುಬ್ಕೋಬೇಕಾಗತ್ತೆ. ಸೊ ಎಲ್ಲನೂ ನಾನು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಯಾಕೆಂದರೆ ಇದರಲ್ಲಿ ಟೊಮೆಟೊ ಈಗಾಗಲೇ ಇರೋದ್ರಿಂದ ಹೆಚ್ಚಾಗಿ ನೀರನ್ನು ಹಾಕಬಾರ್ದು. ಈಗ ಇದನ್ನು ರುಬ್ಕೊಂಡು ಚಟ್ನಿನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಒಳ್ಳೆ ಬಣ್ಣದಲ್ಲಿ ರುಚಿಯಾಗಿರೋ ಅಂಥ ಸ್ಪೈಸಿ ಆಗಿರೋ ಅಂಥ ಟೊಮೆಟೊ ಈರುಳ್ಳಿ ಚಟ್ನಿ ರೆಡಿ ಆಯಿತು. ಈಗ ಇದಕ್ಕೆ ಒಂದು ಸಣ್ಣದಾಗಿ ಒಗ್ಗರಣೆಯನ್ನು ಕೊಟ್ಬಿಡೋಣ. ಒಲೆ ಮೇಲೆ ಒಂದು ಸಣ್ಣ ಬಾಣಲೆಯನ್ನು ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕಿ 1 ಸ್ಪೂನ್ ಸಾಸಿವೆ ಹಾಕಿ ಸಿಂಪಲ್ಲಾಗಿ ಒಂದು ಒಗ್ಗರಣೆಯನ್ನು ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಈಗ ಅದೇ ಒಲೆ ಮೇಲೆ ಒಂದು ತವಾನ ಇಟ್ಕೊಂಡು ತವಾನ ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳೋಣ. ನಾನು ಜಾಸ್ತಿ ಎಣ್ಣೆ ಹಾಕ್ತಾ ಇಲ್ಲ, ಒಂದು ಬ್ರಷ್ಷಿನ ಸಹಾಯದಿಂದ ಎಣ್ಣೆನ ಸವರಿದ್ದೀನಿ ತವಕ್ಕೆ ಅಷ್ಟೇ. ನೆಕ್ಸ್ಟ್ ಈಗ 1ರಿಂದ 1.5 ಸೌಟಷ್ಟು ಹಿಟ್ಟನ್ನು ತಗೊಂಡು ಸ್ವಲ್ಪ ಹರಡಿದ್ರೆ ಸಾಕು. ಇದನ್ನು ನಾವು ದೊಡ್ಡ ದೋಸೆ ಥರ ಹರಡಬಾರ್ದು. ದೋಸೆ ಮೇಲೆ ತುಪ್ಪ ಅಥವಾ ಎಣ್ಣೆ ಏನು ಬೇಕಾದರೂ 1 ಸ್ಪೂನ್ನಷ್ಟು ಹಾಕಿ ಒಂದು ತಟ್ಟೆನ ಮುಚ್ಚಿ 1ರಿಂದ 2 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸೊ ಇದು ದೋಸೆ ಚೆನ್ನಾಗಿ ಬೆಂದಿರುತ್ತೆ, ಸುಲಭವಾಗಿ ಎದ್ದು ಬರುತ್ತೆ. ಹಾಗೆ ನೀವು ನೋಡ್ಬೋದು ತುಂಬಾ ಸ್ಪಾಂಜಿ ಆಗಿರೋ ಅಂಥ ದೋಸೆ 2 ನಿಮಿಷದಲ್ಲಿ ರೆಡಿ ಆಗುತ್ತೆ. ನಾವಿದು ತೆಂಗಿನಕಾಯಿ ಹಾಕಿ ರುಬ್ಬಿ ಮಾಡಿರೋದ್ರಿಂದ ಇದು ರುಚಿನೇ ವಿಭಿನ್ನವಾಗಿರುತ್ತೆ. ಈ ರೀತಿ ನೀವು ತೆಂಗಿನಕಾಯಿ ದೋಸೆನ ಮೊದಲೇ ಮಾಡಿದ್ರಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಒಂದಾದ ಮೇಲೆ ಒಂದು ದೋಸೆ ತಿಂತಾನೇ ಇರೋಣ ಅನಿಸುತ್ತೆ, ಎಷ್ಟು ತಿಂದರೂ ಕೂಡ ತೃಪ್ತಿ ಆಗಲ್ಲ. ಈಗ ನಾನು ಕೂಡ ತವದ ಮೇಲೆ ಇನ್ನೊಂದು ದೋಸೆ ಹಾಕಿ ಸ್ವಲ್ಪ ಎಣ್ಣೆನ ಹಾಕಿ ಮುಚ್ಚಳನ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ಮೇಲೆ ಎಷ್ಟು ಹತ್ತಿ ಥರ
ಮೃದುವಾಗಿ ಕಾಣಿಸ್ತಾ ಇದೆ, ಉಬ್ಬಿ ಬಂದಿದೆ ದೋಸೆ. ಈಗ ಈ ದೋಸೆನ ತೆಗೆದು ಮೊಗಚು ಹಾಕಿ ಮತ್ತೆ ಎರಡೂ ಕಡೆಯನ್ನು ನಾವು ಬೇಯಿಸ್ಕೊಂಡು ಖಾರವಾಗಿರುವಂಥ ಈರುಳ್ಳಿ ಟೊಮೆಟೊ ಚಟ್ನಿ ಜೊತೆಗೆ ತಿಂತಾ ಇದ್ದರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಈ ದೋಸೆಗೆ ಮತ್ತೊಂದು ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಾಯಿ ಹಾಲು ಮತ್ತು ಕಾಯಿ ಬೆಲ್ಲ ಕೂಡ ಹಾಕ್ಕೊಂಡು ತಿಂತಾರೆ, ತುಂಬಾ ರುಚಿಯಾಗಿರುತ್ತೆ. ಹತ್ತಿಯಷ್ಟೇ ಮೃದುವಾಗಿರುವಂಥ ಈ ಒಂದು ತೆಂಗಿನಕಾಯಿ ದೋಸೆನ ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಮರೀದಿರ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್.